ಅವ್ರನ್ನ ಉಡುಪಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಂಥವ್ರಿಗೆ ನೀವು ಹರಿಕತೆ ಹೇಳ್ಬೇಡಿ ನಿಲ್ಲಿಸಿ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತು ಸ್ಪೀಕರ್ ಅವರು ಉಡುಪಿ ಜನ ಕ್ಷಮೆ ಕೇಳಬೇಕು ಅಂತೇಳಿ ಅವರು ಒತ್ತಾಯಿಸಿದ್ದಾರೆ. ಸೊ ಏನು ಹೇಳ್ತಾರೆ? ಒಂದು ಒಂದು ಕುಟುಂಬದ ರೀತಿಯಲ್ಲಿರುವಂಥದ್ದು ಕುಟುಂಬದ ರೀತಿ ಇದ್ದಾಗ ಕುಟುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಒಂದು ಸಂಪತ್ತಿನ ಜವಾಬ್ದಾರಿ. ಅದರ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತಾಡೋಣ ಇಷ್ಟಪಡ್ತೀನಿ. ದಕ್ಷಿಣ ಕನ್ನಡ ಕರಾವಳಿಗೆ ವಿಶೇಷ ಗೌರವ ಇತ್ತು. ಎಸ್ ಆಚಾರ್ಯ, ಜಯರಾಮ್ ಶೆಟ್ಟಿ, ಅಂಗಾರ, ಯೋಗೇಶ್ ಭಟ್ ಎಲ್ಲ ಶಾಸಕರು ಇಡೀ ರಾಜ್ಯದ ಪ್ರತಿ ಬೇರೆ ಶಾಸಕರು ಕೂಡ ಅದಕ್ಕೆ ಒಂದು ಮಧುರಾಜರು, ಪ್ರತಾಪ್ ಚಂದ್ರ ಶೆಟ್ಟಿ, ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ, ಸಜ್ಜನಿಕೆಯ, ಸರಳತೆಯ ಶಾಸಕರೆಂಬ ವಿಶೇಷ ಗೌರವ ಕರಾವಳಿಯವರಿಗೆ ಇತ್ತು. ಎಲ್ಲ ಶಾಸಕರ ಗೌರವವನ್ನು ಉಳಿಸಬೇಕಂತೇಳಿ ನಾನು ಎಲ್ಲರಿಗೆ ಯಾಕಂದರೆ ಬೇರೆಯವ್ರು ಬಂದು ಆಗಿ ನಮಗೆ ಹಿಂದೆ ಆಗಿತ್ತು ಸುಮಾರು ಹೀಗೆ ಹೇಳುವಾಗ ಅದು ನಮಗೆ ಸ್ವಲ್ಪ ನೋವು. ಕರಾವಳಿಯವರಿಗೆ ಬೆಂಕಿ ಹಚ್ಚುವವರು ಅಂತ ಹೇಳುವಾಗ ನೀವು ಹೇಳಿಲ್ಲ ಅಂತ ಸಂತೋಷ. ನಾನು ಹೇಳಿದೆಲ್ಲ ನಮ್ಮ ನಾನೇ ಸ್ಪೀಕರ್ ಸ್ಥಾನ ಹೋಗಿ ಕೂತ್ಕೊಳ್ಬೇಕಾದ್ರೆ ನನ್ನ ಪರವಾಗಿ ಎಷ್ಟು ಜನಕ್ಕೆ ಆಶೀರ್ವಾದ ಮಾಡಿ ಶ್ರಮ ಪಟ್ಟಿದ್ದಾರೆ ಅಷ್ಟೇ ಆ ಪ್ರೊಟೆಸ್ಟ್ ಕೂಡ ಇರೋದು ಕಾರಣ ಅಂತ ಬಯಸ್ತೀನಿ. ಆಟೋ ಕಡೆ ಬಂದ